ನರೇಂದ್ರ ಮೋದಿಯವರು ಈ ದೇಶಕ್ಕೆ 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅಲ್ಲಿವರೆಗೆ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ರು. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಅನೇಕ ದೇಶದ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರು. ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಜಾರಿಗೆ ತಗೊಂಡ್ಬಂದವರು ಮನಮೋಹನ್ ಸಿಂಗ್ ರವರು. ರೈಟ್ ಟು ವರ್ಕ್ ಜಾರಿಗೆ ತಗೊಂಡ್ಬಂದವರು ಮನಮೋಹನ್ ಸಿಂಗ್ ರವರು. ರೈಟ್ ಟು ಇನ್ಫಾರ್ಮೇಶನ್ ಜಾರಿಗೆ ತಗೊಂಡ್ಬಂದವರು ಮನಮೋಹನ್ ಸಿಂಗ್ ರವರು. ರೈಟ್ ಟು ಎಜುಕೇಶನ್ ಜಾರಿಗೆ ತಗೊಂಡ್ಬಂದವರು ಮನಮೋಹನ್ ಸಿಂಗ್ ರವರು. ಉಚಿತವಾಗಿ ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರು 2014ರಲ್ಲಿ ಆ ಕಪ್ಪು ಹಣವನ್ನ ತಂದು ಎಲ್ಲರ ಅಕೌಂಟ್ಗಳಿಗೆ ಅವರ ಅಕೌಂಟ್ಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಇವತ್ತು ನಿಮಗೆ ಕೇಳ್ತೇನೆ, 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರೇ, ನಿಮ್ಮ ಅಕೌಂಟಿಗೆ 15 ರೂಪಾಯಿ ಬಂದಿದೆಯಾ? 15 ರೂಪಾಯಿನೂ ಕೂಡ ಬರಲಿಲ್ಲ. 10 ವರ್ಷಗಳ ಕಾಲ ಸುಳ್ಳು ಹೇಳಿದ್ರು. ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ, ಅನೇಕ ಜನ ಯುವತಿಯರು ನಿರುದ್ಯೋಗಿಗಳಾಗಿದ್ದಾರೆ, ಅವರಿಗೆ ಕೆಲಸ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇನೆ. 2 ಕೋಟಿ ಉದ್ಯೋಗಗಳನ್ನ 10 ವರ್ಷ ಆದ್ರೂ ಕೂಡ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. 10 ವರ್ಷಗಳಲ್ಲಿ 20 ವರ್ಷಕ್ಕೆ 2 ಕೋಟಿ ಅಂತಂದ್ರೆ 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು, ಮಾಡಕ್ಕಾಗ್ಲಿಲ್ಲ. ಆ ಯುವತಿಯರು ನಿರುದ್ಯೋಗಿಗಳು ಕೆಲಸ ಕೊಡಿ ಅಂತಂದ್ರೆ ಪಕೋಡ ಮಾರಕ್ ಹೋಗಿ, ಬೋಂಡಾ ಮಾರಕ್ ಹೋಗಿ ಅಂತೇಳಿ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆಯನ್ನ ನರೇಂದ್ರ ಮೋದಿಯವರು ಕೊಟ್ಟರು ಅಂತಕ್ಕಂಥದ್ದನ್ನು ಇವತ್ತು ತಾವೆಲ್ಲ ಗಮನಿಸಿದ್ದೀರಿ. ಇವರು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯೋಗ್ಯರ ಇಲ್ವಾ ಅಂತಕ್ಕಂಥದ್ದನ್ನ ತಾವು ವಿಚಾರ ಮಾಡಬೇಕಾಗ್ತದೆ. ಇವತ್ತು ಯಾರು 22, 23ರಲ್ಲಿ ಪಾಸ್ ಆಗಿ ಕೆಲಸ ಸಿಕ್ಕಿರಲ್ಲ ಅಂತ ನಿರುದ್ಯೋಗ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ನರೇಂದ್ರ ಮೋದಿಜಿ, ನೀವು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆಲ್ಲ ಮಾಡಿದ್ರ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.